ಸೊ ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂದರೆ, ನೀವು ಹಿಂದೆ ನೋಡ್ತಿದ್ರೆ ಗೊತ್ತಾಗುತ್ತೆ, ಶಿಪ್ ಫಾರ್ಮಿಂಗ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದ ಇನಿಷಿಯಲ್ ಡೇಸಲ್ಲಿ ನಾನು ತುಂಬ ಶಿಪ್ ಫಾರ್ಮಿಂಗ್ ವೀಡಿಯೋಸ್ ಮಾಡಿದ್ದೆ, ಒಂದು 5-6. ಸೊ ಅದಾದಮೇಲೆ ನನ್ನ ಯೂಟ್ಯೂಬ್ ಚಾನಲ್ಗೆ ಶಿಪ್ ಫಾರ್ಮಿಂಗ್ ವೀಡಿಯೋಸ್ನೇ ಮಾಡಿಲ್ಲ. ಸೊ ಇವಾಗ ಹೆಂಗಿದ್ರು ನಾವು ಸಾಕೋಕ್ಕೆ ಅಂತ ಕುರಿಗಳು ತಂದಿದ್ವಿ. ಸೊ ಯಾಕೆ ಯೂಟ್ಯೂಬ್ ಚಾನಲ್ಗೆ ಒಂದು ವೀಡಿಯೋ ಮಾಡಬಾರ್ದು ಅಂದ್ಕೊಂಡು ನಾನು ನಮ್ಮಮ್ಮ ಬಂದಿದ್ದೀವಿ. ಹೆಂಗಿದ್ರು ನಮ್ಮಮ್ಮ ಇವಾಗ ಮೇವು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಟೈಮಲ್ಲಿ ನಾನು ವೀಡಿಯೋನ ಮಾಡಿ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಸೊ ನಾವು ಎಲ್ಲಿಂದ ತಂದಿದ್ದು, ಎಷ್ಟಾಯಿತು, ನಾವು ಹೆಂಗೆ ಸಾಕ್ತೀವಿ ಅನ್ನೋದನ್ನ ಲೈಟಾಗಿ ಇಂಟ್ರೊಡಕ್ಷನ್ ಥರ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ನಮ್ಮದು ಶಿಪ್ ಫಾರ್ಮು ಕಂಪ್ಲೀಟಾಗಿ ಈ ಲೆಂತ್ ಗೈಸ್ ನಿಮಗೆ. ಸೊ ಗೈಸ್ ನಿಮಗೆ ನಮ್ಮದು ಶಿಪ್ ಅಂದರೆ ಎಷ್ಟು ಶೆಡ್ನ ಯಾವ ಥರ ಮಾಡಿದ್ದೀವಿ, ಅಂದರೆ ಎಷ್ಟು ಅಳತೆಯಲ್ಲಿ ಮಾಡಿದ್ದೀವಿ ಅದನ್ನೆಲ್ಲ ಗೊತ್ತಾಗಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ಇನ್ನೊಂದು ವೀಡಿಯೋದಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ. ಇದು ಈಗ ನೋಡ್ತಿದ್ದೀರಲ್ವ, ಈಗ ನಮ್ಮ ಫಾರ್ಮ್ ಇಲ್ಲಿದೆ ಅಂದರೆ ನಮ್ಮ ಮನೆ ಇಲ್ಲಿದೆ. ಸೊ ನಮ್ಮ ಮನೆ ಸೊ ಗೈಸ್ ಯಾವಾಗಲೂ ಅಷ್ಟೇ, ಏನೇ ಫಾರ್ಮ್ ಮಾಡೋದಿದ್ರು ಮನೆ ಅಕ್ಕಪಕ್ಕ ಇದ್ದರೆ ನಮಗೇನೇ ಯೂಸು. ಯಾಕಂದರೆ ಏನಾದ್ರು ಆಯಿತು ಅಥವಾ ಏನಾದ್ರು ಸಡನ್ ಎಮರ್ಜೆನ್ಸಿ ಅಂತ ಅಂದರೆ ಪಟ್ ಅಂತ ನಾವು ನೋಡ್ಕೋಬೋದು. ದೂರದಲ್ಲಿ ಮಾಡೋದು ಓಕೆನೇ, ಬಟ್ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ನಮ್ಮ ಮನೇಲಿ ನಮ್ಮ ಫಾರ್ಮ್ ಬಂದ್ಬಿಟ್ಟು ಎಲ್ಲ ನಮ್ಮ ಮನೆ ಪಕ್ಕನೇ. ಇವಾಗ ನೋಡ್ಬೋದು, ಅಲ್ಲಿ ಕೌ ಫಾರ್ಮ್ ಇದೆ, ಅದೂ ಹತ್ರನೇ. ಶಿಪ್ ಫಾರ್ಮ್ ಇದೆ, ಅದೂ ನಮ್ಮ ಮನೆ ಹತ್ರನೇ. ಮತ್ತು ಶೈಲೇಜು ಮತ್ತು ಇದು ಫ್ಯಾಕ್ಟ್ರಿದು. ಗೈಸ್ ನಾನು ಅಂದ್ಕೊತೀನಿ ಯಾವಾಗ್ಲೂ ಫುಲ್ ಒಂಥರ ಒಂದು ಫುಲ್ ಹೋಮ್ ಟೂರ್ ಮಾಡ್ತಾರಲ್ಲ, ಹಂಗೆ ನಾನು ನಮ್ಮ ಫಾರ್ಮ್ ಟೂರ್ ಮಾಡ್ಬೋದು ಅಂತ. ಸೊ ಅದು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆದಾಗ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ನಮ್ಮ ಫಾರ್ಮ್ ಬಂದು, ಮತ್ತು ಈ ಫಾರ್ಮಿಂದು ಕಂಪ್ಲೀಟ್ ವೀಡಿಯೋಗಳನ್ನ ಬೇಕು ಅಂದರೆ ನಾನು ಡೀಟೈಲ್ ಆಗಿ ಒಂದೊಂದೇ ಸೀರೀಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಫಾರ್ಮ್ ತೋರಿಸ್ತೀನಿ. ಗೈಸ್ ಇದು ನಮ್ಮ ಫಾರ್ಮು. ಮತ್ತು ನಾನು ಇವತ್ತು ಹೇಳ್ತಿರೋದು, ನಾವು ಕುರಿಗಳನ್ನ ಹೆಂಗೆ ಸಾಕ್ತೀವಿ, ಯಾವ ಥರ ತರ್ತೀವಿ, ನಾವು ಹೆಂಗೆ ನೋಡ್ಕೊತೀವಿ ಅಂತ. ನಾನು ಹೇಳೋದೇ ಎಲ್ಲ ಕರೆಕ್ಟ್ ಅಂತ ಇಲ್ಲ, ನಮಗೆ ಎಷ್ಟು ಗೊತ್ತು ಅಷ್ಟನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು ಬಂದ್ಬಿಟ್ಟು ಇಂಟ್ರಡಕ್ಷನ್ ವಿಡಿಯೋ. ಇವಾಗ ಶೆಡ್ ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ಇವಾಗ ನೋಡ್ತಿದ್ದೀರಲ್ಲ, ಇದು ಒಂದು ಶೆಡ್ಡು. 1 2 3 4 ಪಾರ್ಟೇಷನ್ಸ್ನ ಮಾಡಿದ್ದೀವಿ. ಮತ್ತೆ ಈ ಕಡೆ ಬಂದ್ರೆ ಈ ಕಡೆ 3 ಪಾರ್ಟೇಷನ್ಸ್ ಮಾಡಿದ್ದೀವಿ. ಸೊ ನಾವು ಫಸ್ಟು ಅಮೀನ್ಗಾಡು, ನಾರಿ ಸುವರ್ಣ ಆ ಥರ ಸಾಕ್ತಿದ್ವಿ. ಇವಾಗ ಅವು ಎಲ್ಲನೂ ಮಾರ್ಬಿಟ್ಟು ಆಡ್ಗಳನ್ನ ಇಟ್ಕೊಂಡಿದ್ವಿ, ಕಪ್ಪುದು ಮತ್ತೆ ಕೆಂಪು ಕಲರ್ ಆಡು. ಸೊ ಅದು ಇದು. ಸೊ ಇದ್ರ ವಿಡಿಯೋನ ನಾನು ಇವತ್ತು ಕಂಪ್ಲೀಟಾಗಿ ಮಾಡಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದು ಅಮೀನ್ಗಾಡ್ ಕುರಿಗಳನ್ನ ಹೆಂಗಿದೆ ಅಂತ ತೋರಿಸ್ಕೊಡ್ತೀನಿ. ಸೊ ಗೈಸ್ ಇವಾಗ ಈ ಶೆಡ್ ತೋರಿಸಿದ್ನಲ್ಲ, ಇದರಲ್ಲಿ ಒಂದೊಂದು ಕುರಿನ ಈ ಥರ ಕಟ್ಟಿದ್ರೆ 60 ಕುರಿನ ಕಟ್ಬೋದು. 60 ಕುರಿನ ಕಟ್ಬಿಟ್ಟು ಆರಾಮಾಗಿ ಫ್ರೀಯಾಗಿ ಮಾಡ್ಬೋದು. ಇಲ್ಲ ಬಿಟ್ಬಿಟ್ಟು ಸಾಕ್ತೀವಿ ಅಂದರೆ ಒಂದು 90 ಕುರಿ ಇರೋಷ್ಟು ಜಾಗ ಇಲ್ಲಿದೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಶೆಡ್ಡು. ಫಸ್ಟು ಗೈಸ್ ಇದನ್ನ ನಾವು ಫಸ್ಟ್ ಇದನ್ನ ಕಟ್ಟಿದಾಗ ನಾವು ಇಲ್ಲೊಂದು ಆರ್ಚು, ಆಮೇಲೆ ಇಲ್ಲೊಂದು ಪಾರ್ಟೇಷನ್ನು, ಈ ಥರ ಪಾರ್ಟೇಷನ್ನ ಮಾಡಿದ್ವಿ. ಸೊ ಅದಾದ್ಮೇಲೆ ಒಂದೊಂದು ಕುರಿ ಒಂದೊಂದು ಥರದ್ದು. ಆವಾಗ ನಮ್ಮ ಹತ್ರ ಬಂಡೂರು ಕುರಿ, ನಾರಿ ಸುವರ್ಣ, ಆಮೇಲೆ ಈ ಥರ ಆಡು ಎಲ್ಲ ಇತ್ತಾ. ಆಮೇಲೆ ಇಲ್ಲಿ ಈ ಕುರಿ ಸಾಕ್ತಿರ್ಲಿಲ್ಲ ನಾವು, ಕೆಂಪು ಕುರಿ ಅಂತ ಬರುತ್ತೆ, ಆ ಕುರಿನ ಸಾಕ್ತಿದ್ವಿ. ಸೊ ಅದಾದ್ಮೇಲೆ ಪಾರ್ಟೇಷನ್ನ ನಮ್ಮಪ್ಪ ಫುಲ್ ಚೇಂಜ್ ಮಾಡಿಬಿಟ್ಟು. ಸೊ ಗೈಸ್ ಅದಾದಮೇಲೆ ಶೆಡ್ ಕಟ್ಟೋಕ್ಕೆ ಒಂದು ಟಿಪ್ಸ್ ಏನು ಅಂದರೆ, ನೀವು ಶೆಡ್ನ ಕಟ್ಟಬೇಕಾದ್ರೆ ಯಾವಾಗಲೂ ಅಷ್ಟೇ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಕಟ್ಟಿ. ಮತ್ತು ಕಟ್ಟಬೇಕಾದ್ರೆ ಸಣ್ಣದಾಗೆ ಸ್ಟಾರ್ಟ್ ಮಾಡಿ, ಅದಾದಮೇಲೆ ನೀವು ಆಲ್ಟ್ರೇಷನ್ಸ್ನ ಅಥವಾ ದೊಡ್ಡದಾಗಿ ಹೋಗ್ಬೋದು. ಆಮೇಲೆ ಕಟ್ಟೋಕ್ಕಿಂತ ಮುಂಚೆ ಯಾರು ಕಟ್ಟಿರೋ ಅಂಥ ಶೆಡ್ಗಳನ್ನ ಒಂದು 2-3 ಒಂದು 10 ನೋಡಿ ಗೈಸ್, ಫುಲ್ಲು ಚೆನ್ನಾಗಿ ನೋಡಿಬಿಟ್ಟು ಆಮೇಲೆ ಪ್ಲ್ಯಾನ್ ಮಾಡಿ ಕಟ್ಟಿ. ಯಾಕಂದರೆ ಒಂದ್ಸಲಿ ಕಟ್ಟಾದ್ಮೇಲೆ ಅದನ್ನು ಆಲ್ಟ್ರೇಷನ್ ಮಾಡೋಕ್ಕೆ ತುಂಬ ಕಷ್ಟ. ಮತ್ತು ನಾವು ಯಾವ ಥರ ಕುರಿ ತೊಗೊಂಬಂದಿದ್ದೀವಿ ಅಂತ ಫಸ್ಟ್ ನಾನು ಕುರಿ ತೋರಿಸ್ತೀನಿ. ಅದಾದಮೇಲೆ ಆ ಕುರಿ ಎಲ್ಲಿಂದ ತಂದು ಎಷ್ಟು ಬಿತ್ತು ಅಂತ ನಾನು ನಿಮಗೆ ಹೇಳ್ತೀನಿ, ಆಯಿತಾ. ಇದು ನೋಡಿ, ಆ ಕಡೆ ಮೇಯೋದು ಬಿಟ್ಬಿಟ್ಟು ಈ ಕಡೆ ಬಂದ್ಬಿಟ್ಟು ಉಲ್ಟಾ ಮೇಯ್ತಾವ. ನನ್ನ ಕುರಿ ಹಿಂಗೂ ಇರುತ್ತೆ.
ಇಲ್ಲಿ ಹೋಗಕ್ಕ ಒಂದು 30 ಕುರಿ ಇದೆ ಇಲ್ಲಿ ಫುಲ್ಲು ಹಿಂಗೆ ಈ ಥರನೂ ತೋರಿಸ್ತೀನಿ ಗೈಸ್. ಇಷ್ಟು ಈ ಸೈಡಿನ ಕುರಿ ಗೈಸ್. ಸೊ ನೆಕ್ಸ್ಟ್ ಇನ್ನೊಂದು ಸೈಡು ಇಲ್ಲಿ ಚಿಕ್ಕ ಪಾರ್ಟೇಷನ್ ಮಾಡೈತೆ ನಮ್ಮಮ್ಮ. ಇಷ್ಟು kg ಇರೋ ಈ ಕಡೆ, ಇನ್ನು ಇಷ್ಟು kg ಇರೋ ಈ ಕಡೆ ಅಂತ ಇವನ್ ತೋರಿಸ್ತೀನಿ ಇವಾಗ. ಸೊ ಗೈಸ್, ಇವಾಗ ನೀವು ನೋಡಿದ್ದು ಅಮೀನ್ಘಾಟ್ ಕುರಿ ಅಂತ. ನಾವು ಇದನ್ನ ಅಮೀನ್ಘಾಟ್ ಸಂತೆಯಲ್ಲಿ ತಂದಿದ್ದು. ಈ ಅಮೀನ್ಘಾಟ್ ಕುರಿ ಅಂದರೆ ವೈಟ್ ಕಲರ್ ಕುರಿ, ಇದು ಸಿಗೋದು 3 ಸಂತೆಯಲ್ಲಿ. ಒಂದು ಅಮೀನ್ಘಾಡು, ಇನ್ನೊಂದು ಕೆರೂರು, ಇನ್ನೊಂದು ಮುದೋಳು. ಈ ಊರಲ್ಲಿ ಜಾಸ್ತಿ ಸಿಗುತ್ತೆ. ಮುದೋಳು ಅಂದರೆ ಮುದೋಳು ನಾಯಿ ಅಲ್ಲ ಗೈಸ್, ಅದು ಒಂದು ಊರಿದೆ, ಅಲ್ಲೂ ಸಿಗುತ್ತೆ. ಆಮೇಲೆ ಇವಾಗ ನೀವು ಯಾವ ಟೈಮಲ್ಲಿ ತೊಗೊಬರ್ತೀರಾ, ಎಷ್ಟೊತ್ತು ತೊಗೊಬರ್ತೀರಾ, ಯಾವ ಥರ ತರ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಇವಾಗ ಏಪ್ರಿಲಲ್ಲಿ ಅದು ನೀವು ಸೇಲ್ ಮಾಡ್ತೀರಾ ಅಂದರೆ ಅದಕ್ಕೂ 6 ಮಂತ್ಸ್ ಮುಂಚೆನೇ ಹೋಗ್ಬಿಟ್ಟು ತೊಗೊಬಂದು ಚೆನ್ನಾಗಿ ಸಾಕ್ತೀರಾ, ಅಥವಾ ಮುಂಚೆನೇ ಕಮ್ಮಿ ರೇಟಿಗೆ ತೊಗೊಬಂದ್ಬಿಟ್ಟು ಅದನ್ನು ಒಂದು 9 ತಿಂಗಳು, 10 ತಿಂಗಳು, 8 ತಿಂಗಳು ಈ ಥರ ಸಾಕ್ತೀರಾ, ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಇವಾಗ ನಾವು ತೊಗೊಬಂದಿರೋದು ಮೇ ತಿಂಗಳಲ್ಲೇನೋ ಅಥವಾ ಏಪ್ರಿಲಲ್ಲೋ ಇದೆ. ಇನ್ನೂ ಒಂದು 9 ತಿಂಗಳು ಸಾಕಬೇಕು ಅಂತ ನಮ್ಮಮ್ಮ ಹೇಳ್ತಿತ್ತು. ಇದನ್ನ ಅಮೀನ್ಘಾಟ್ ಕುರಿನ ಅಮೀನ್ಘಾಟ್ ಸಂತೆಯಿಂದ ತೊಗೊಬಂದಿದ್ದು. ಫಸ್ಟ್ ನಾವು ಒಂದು 30 ಕುರಿ ತೊಗೊಬಂದ್ವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಬ್ಯಾಚು 36 ಕುರಿ ತೊಗೊಬಂದ್ವಿ. ಇವಾಗ ಟೋಟಲ್ಲು 66 ಕುರಿಗಳಿದೆ. ಅಮ್ಮ, ಇವಾಗ ನಾವು 64 ಕುರಿ ತಂದ್ವಲ್ಲ, ಅದಕ್ಕೆ ಎಷ್ಟಾಯ್ತು ದುಡ್ಡು ಅಂತ ಹೇಳು ಕರೆಕ್ಟಾಗಿ. 7,20,000. ಅಂದ್ರೆ ಫಸ್ಟ್ ಟೈಮ್ ನಾವು 30 ಕುರಿ, ನೆಕ್ಸ್ಟ್ ಫಸ್ಟ್ ಟೈಮ್ 30 ಕುರಿ ತಂದಾಗ 3,60,000 ಒಂದೊಂದು ಕುರಿಗೆ 11,000 ಚಿಲ್ಲರೆ. ನೆಕ್ಸ್ಟ್ ಟೈಮ್ 36 ತಂದಾಗ 9,000 ಚಿಲ್ಲರೆ, 36 ತಂದಿದ್ದಾನೆ. ಒಂದೊಂದು ಕುರಿ 9 ಚಿಲ್ಲರೆ. ಇವಾಗ ಟೋಟಲ್ ನಮ್ದು 66 ಕುರಿಗೆ ಎಷ್ಟಾಯ್ತು? 4,20,000. 4 ಲಕ್ಷ ಅಲ್ಲ, 7,20,000. ಮತ್ತೆ ಕುರಿಗಳು ಇಲ್ಲಿ ಕಟ್ಟಿರೋದು ಮತ್ತೆ ಅಲ್ಲಿ ಕಟ್ಟಿರೋದು ಪಾರ್ಟೇಷನ್. ಪಾರ್ಟೇಷನ್ ಒಂದ್ ತಿಂಗ್ಳಿಂಗ್ ಓಪನ್ ಆಗಿ ಬಿಟ್ಟು ಸಾಕಿ, ಆಮೇಲೆ ಒಂದೊಂದನ್ನು ಕಟ್ಟಿ ಮೇಯಿಸ್ತೀವಿ. ಅವೆಷ್ಟು kg ಇರೋವನ್ನ ಅಷ್ಟು ಅಲ್ಲಿ ಪಾರ್ಟೇಷನ್ ಮಾಡಿಸಿದ್ಯಾ? ಇಲ್ಲಿ 20, ಆ ಕಡೆ 20 kg. ಜೋರಾಗಿ ಹೇಳ್ಬೇಕಮ್ಮ ನೀನು. ಆ ಕಡೆ ಸೈಡು 20 kg ಅವೆ, ಈ ಕಡೆ ಸೈಡು 15 kg ಇದೆ. ಅದನ್ನ ಪಾರ್ಟೇಷನ್ ಮಾಡಿ. ಸೊ ಇದು ನಾವು ಕುರಿ ಎಲ್ಲಿಂದ ತೊಗೊಂಬಂದ್ವಿ, ಎಷ್ಟು ಬಿತ್ತು ಒಂದೊಂದಕ್ಕೆ ಎಷ್ಟಾಯಿತು ಅಂತ. ಸೊ ಕುರಿನ ತಂದ ತಕ್ಷಣ ನೀವು ಅದಕ್ಕೆ ಬಿಸಿನೀರನ್ನ ಕುದಿಸಿ, ಯಾಕಂದರೆ ಅವು ಫುಲ್ಲು ಏನು ಕೋಲ್ಡಲ್ಲಿ ಬಂದಿರುತ್ತೆ ಮತ್ತು ಇಕ್ಕಟ್ಟಲ್ಲಿ ಬಂದಿರುತ್ತಲ್ವ. ಫಸ್ಟು ತಂದ ತಕ್ಷಣ ಯಾವತ್ತಿದ್ರು ಅದನ್ನು ಫ್ರೀಯಾಗಿ ಬಿಡಬೇಕು, ಒಂದು 10 ನಿಮಿಷ ಬಿಡ್ತೀವಿ. ಆಮೇಲೆ ಬೆಲ್ಲದ ನೀರು ಕಲಿಸ್ಬಿಟ್ಟು ಬಿಸಿನೀರು ಕುಡಿಸ್ತೀವಿ. ಗೈಸ್, ಇದು ನಾವು ಹೇಳ್ತಿರೋದು, ನಾವು ಹೆಂಗೆ ಸಾಕ್ತೀವಿ, ನಾವು ಹೆಂಗೆ ಮಾಡ್ತೀವಿ, ನಾವು ಹೆಂಗೆ ತರ್ತೀವಿ ಅಂತ. ನೀವು ಹಂಗಂತ ನಾವು ಹೇಳ್ತಿರೋದೇ ಕರೆಕ್ಟು, ನಾವೇ ಕರೆಕ್ಟಾಗಿ ಮಾಡ್ತಿದ್ದೀವಿ ಅಂತ ಹೇಳಲ್ಲ. ಆಮೇಲೆ ಅದಕ್ಕೂ ಯಾರು ಕಮೆಂಟ್ ಹಾಕ್ಬೇಡಿ. ನಾನು ಹೇಳ್ತಿರೋದು ನಾವು ಹೆಂಗೆ ಸಾಕ್ತೀವಿ ಅಂತ. ಇವಾಗ ಗೈಸ್, ನಾವು ನಮ್ಮಮ್ಮ ಮೇವು ಹಾಕೈತೆ. ಏನೇನು ಹಾಕೈತೆ ಅಂದರೆ, ಫಸ್ಟು ಅದಕ್ಕೆ ಡ್ರೈ ಫ್ರೂಟ್ಸ್ ಥರ ನಾವು ಏನೇನು ಜೋಳ, ಅಕ್ಕಿ, ಆಮೇಲೆ ಅದು ಇದು ಏನದು ಹಿಂಡಿ ಹಾಕ್ತೀವಿ. ಅದನ್ನು ಮಿಕ್ಸ್ ಮಾಡಿಬಿಟ್ಟು ಹಾಕ್ತೀವಿ. ಸೊ ಅದಕ್ಕೆ ಇದು ನಾವು ಫಸ್ಟು ಪೌಡರ್ ಮಿಕ್ಸ್ ಮಾಡಿ ಹಾಕ್ತೀವಲ್ಲ, ಏನೋ ಪೌಡರ್ ವಿಟಮಿನಿಗೆ ಕ್ಯಾಪ್ಸಿಯಮ್ ಪೌಡರ್ನ ಹಾಕ್ತಿದ್ವಿ. ಈಗ ಹಾಕಲ್ಲ ಸ್ಟಾರ್ಟಿಂಗು. ಇವಾಗ ಇದನ್ನ ಹಾಕ್ತೀವಿ. ಅದು ತಿಂದು ಒಂದು 10 ಮಿನಿಟ್ಸೋ 20 ಮಿನಿಟ್ಸೋ 30 ಮಿನಿಟ್ಸೋ ಫುಲ್ಲು ರೆಸ್ಟ್ ಮಾಡುತ್ತೆ. ಅದಾದಮೇಲೆ ಜೋಳ ನಾವು ಜಾಸ್ತಿ ಹಾಕೋದು ಶೈಲೇಜ್ ಜೋಳ, ಯಾಕಂದರೆ ನಮ್ಮದೇ ಶೈಲೇಜ್ ಇರೋದ್ರಿಂದ ನಾವು ಅದನ್ನ ಕಟ್ ಮಾಡಿ ಹಾಕ್ತೀವಿ. ಸೊ ಕಟ್ ಮಾಡಿ ಹಾಕೋದ್ರಿಂದ ಅದಕ್ಕೆ ಚೆನ್ನಾಗಿ ಸಿಗುತ್ತೆ. ಮತ್ತು ಶೈಲೇಜ್ ಜೋಳದಲ್ಲಿ ತುಂಬ ಟೇಸ್ಟ್ ಇರುತ್ತೆ, ಯಾಕಂದರೆ ಅದನ್ನು ನಾವು ಶೈಲೇಜ್ ಮಾಡಿ ಇಟ್ಟಿರ್ತೀವಲ್ವ, ಅದೊಂಥರ ಸ್ವೀಟಾಗಿ ಅದು ಒಂಥರ ಸ್ಟೋರ್ ಮಾಡಿರೋದ್ರಿಂದ ಅದು ಟೇಸ್ಟ್ ಜಾಸ್ತಿ ಇರುತ್ತೆ. ಅದು ಬಿಟ್ಟರೆ ಒಣ್ಣುಲ್ ಹಾಕ್ತೀವಿ. ಇವೆರಡು ಹಾಕ್ತೀವಿ ಅಷ್ಟೇ. ಸೊ ಗೈಸ್, ಇವಾಗ ನೀವು ಏನಾದ್ರು ಮಾಡಿದ್ರಲ್ಲಿ ಕಂಪ್ಲೀಟಾಗಿ ಪ್ರೊಸೀಜರ್. ಆಮೇಲೆ ನೀರು ಫಸ್ಟು ಇವಾಗ ತೋರಿಸ್ತೀನಿ ತಡೀರಿ. ಕೋಳಿಗಳು ಇಲ್ಲಿ ಕಾಣಿಸ್ತಿದ್ಯಲ್ವಾ, ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ವಿ. ಇಲ್ಲೇ ಬಕೀಟಲ್ಲಿ ನೀರು ತಗೊಬರ್ತೀವಿ. ಒಂದೊಂದಕ್ಕೂ ಗೈಸ್ ಅದು ಕುಡಿಯೋ ಗಂಟೆ ನಿಂತ್ಕೊಂಡು ಕುಡಿಸ್ತೀವಿ, ಇಲ್ಲ ಅಂದರೆ ಅದು ಹಂಗೆ ಇಡ್ತೀವಿ, ಕುಡಿಯುತ್ತೆ.
ಅದು ಬೆಸ್ಟು. ಅಂದರೆ ಇವಾಗ ಯಾವ್ದು ತಿಂತಾ ಇದೆ ಯಾವ್ದು ಕುಡಿತಾ ಇದೆ ಅದನ್ನು ನೀಟಾಗಿ ನೋಡ್ಕೋಬೇಕು. ಯಾಕಂದರೆ ಯಾವ್ದಾದ್ರು ತಿಂದಲೇ ನಿಂತಿದೆ ಕುಡಿದಲೇ ನಿಂತಿದೆ ಅಂದರೆ ಅದು ಹುಷಾರಿಲ್ಲ ಅಂತ ಅದನ್ನು ಪಟ್ಟಂತ ನಾವು ಜ್ವರದ್ದು ಮಿಷಿನ್ ಇದೆ ಅದರಲ್ಲಿ ಟೆಸ್ಟ್ ಮಾಡಿಬಿಡ್ತೀವಿ, ಏನಾದರೂ ಜ್ವರ ನಾರ್ಮಲ್ ಆಗಿದೆಯಾ ಇಲ್ಲಾಂದರೆ ಜ್ವರ ಬಂದಿದೆಯಾ ಅಂತ. ಈ ಥರ ಬೇಷನಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೊಬರ್ತಾರೆ. ಇದರಲ್ಲಿ ಏನೇನು ಮಿಕ್ಸ್ ಮಾಡೋರೆ ಅಂದರೆ ಗೈಸ್, ಇದು ಜೋಳ ಆಯ್ತಾ, ತಡೀರಿ ಝೂಮ್ ಔಟ್ ಮಾಡ್ತೀನಿ. ಇದು ಜೋಳ, ಇದು ಹಿಂಡಿ, ಅಕ್ಕಿ, ಇದನ್ನ ಫುಲ್ಲು ನೀಟಾಗಿ ಮಿಕ್ಸ್ ಮಾಡ್ತಾರೆ ನೋಡಿ. ಇಲ್ಲಿ ಈ ಬೇಷನೆಲ್ಲ ಫುಲ್ ಮಿಕ್ಸ್ ಮಾಡಿಬಿಟ್ಟು ಆಗ್ತವೆ. ಇವಾಗ ನೋಡಿ ಹೆಂಗೆ ಮಾಡ್ತಾವೆ. ಇವಾಗ ನೋಡಿ ನಮ್ಮಮ್ಮ ಇವಾಗ ಹುಲ್ಲಾಗ್ತಿದೆ. ಇವಾಗ ಹಸಿ ಹುಲ್ಲಾಗ್ತಾ ಇದ್ದೀವಿ, ತೋರಿಸ್ತೀನಿ ನೋಡಿ. ಸೊ ಗೈಸ್, ಇದನ್ನೇ ನಾವು ಸ್ಟೈಲೇಜ್ ಮೇವ್ ಅಂತ ಕರೆಯೋದು. ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ತೋರಿಸ್ತಿದ್ದೀರಿ. ಇದನ್ನ ನಾವೇ ನಮ್ಮ ಮಿಷಿನಲ್ಲಿ ಕಟ್ ಮಾಡಿಬಿಟ್ಟು ಈ ಥರ ಸ್ಟೈಲೇಜ್ ಮಾಡ್ತೀವಿ. ಇದನ್ನೇ ಕುರಿಗೂ ಮತ್ತು ಹಸುಗೂ ಹಾಕೋದು. ಇದನ್ನ ಸ್ಟೋರ್ ಮಾಡಿ ಕೂಡ ಈ ಗೂಡಲ್ಲಿ ಸ್ಟೋರ್ ಮಾಡಿಬಿಟ್ಟು ಇರ್ತೀವಿ, ಬೇಕಾದಾಗ ಯೂಸ್ ಮಾಡ್ಕೊತೀವಿ. ಮತ್ತು ಇದನ್ನ ನಾವು ಕಟ್ ಮಾಡಿಕೊಡೋಕ್ಕೆ ಮಿಷಿನು ಕೂಡ ಇದೆ, ಅದನ್ನ ಕಟ್ ಮಾಡಿ ಕೂಡ ಕೊಡ್ತೀವಿ. ಅಥವಾ ಟನ್ ಲೆಕ್ಕ ಅದನ್ನ ಆಮೇಲೆ ಹೇಳ್ತೀನಿ. ಯಾರಿಗಾರು ಬೇಕು ಅಂದರೆ ಇದನ್ನ ನಾವು ಕಟ್ ಮಾಡಿ ಕೂಡ ಕೊಡ್ತೀವಿ. ಮತ್ತು ಕಟ್ ಮಾಡಿ ಈ ಥರ ಪುಡಿ ಮಾಡಿ ನೀಟಾಗಿ ಚೀಲಗಳನ್ನ ಮಾಡಿ ಚೀಲಗಳನ್ನೂ ಮಾರ್ತೀವಿ. ಯಾವುದಾದ್ರೂ ಸರಿ, ನಿಮ್ಗೆ ಏನಾದರೂ ಬೇಕಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನೋಡಿ ಜೋಳ ಎಷ್ಟು ಚೆನ್ನಾಗಿದೆ ಅಂತ. ಚೆನ್ನಾಗಿರೋ ಜೋಳನೇ ತಗೊಬಂದ್ಬಿಟ್ಟು ಕಟ್ ಮಾಡೋದು, ಯಾಕಂದರೆ ನಮಗೂ ಕುರಿಗೂ ಹಸುಗೂ ಇದನ್ನೇ ನಾವು ಯೂಸ್ ಮಾಡೋದಲ್ವಾ. ಸೊ ಗೈಸ್, ಇದಾಗಿದ್ದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಮತ್ತು ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಆಗಿದೆ ಈ ವಿಡಿಯೋ ಅಂತ ಅನ್ಕೊತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಖಂಡಿತವಾಗ್ಲೂ ಅದಕ್ಕೆ ರಿಪ್ಲೈ ಮಾಡ್ತೀವಿ. ಮತ್ತು ಇನ್ ಡೀಟೇಲ್ ಆಗಿ ಫಾರ್ಮಿಂಗ್ ವೀಡಿಯೋಸ್ನ ನೆಕ್ಸ್ಟ್ ಸೀರೀಸಲ್ಲಿ ಸ್ಟೆಪ್ 1, ಪಾರ್ಟ್ 1, ಪಾರ್ಟ್ 2 ಆ ಥರ ನೀಟಾಗಿ ಇನ್ ಡೀಟೈಲ್ ಆಗಿ ಸ್ಟೆಪ್ಸ್ನ ಮಾಡ್ತೀನಿ. ಇವಾಗ ಫುಡ್ಡಿಂದ ಆಗಿರ್ಬೋದು, ಅದ್ರದ್ದು ವ್ಯಾಕ್ಸಿನ್ಸ್ ಆಗಿರ್ಬೋದು, ಅಥವಾ ನಾವು ಕಂಪ್ಲೀಟಾಗಿ ಹೆಂಗೆ ನೋಡ್ಕೊತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೈಲಾಗಿ ತೋರಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ವಿಡಿಯೋ ನೋಡಿಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಗಂತ ಟೇಕ್ ಕೇರ್, ಬಾಯ್ ಬಾಯ್.